ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಕಸದಿಂದ ರಸ ಅನ್ನೋ ರೀತಿಯಲ್ಲಿ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ನಾನು ಟುಟಿ ಫ್ರೂಟಿ ಮಾಡಿದ್ದೆ. ಹೇಗೆ ಮಾಡಿದ್ದೆ? ತುಂಬ ಚೆನ್ನಾಗಿ ಮಾಡಿದ್ದೆ. ಹಾಗಾದರೆ ನಿಮಗೂ ಹೇಳ್ಕೊಡ್ಬೇಕು ಅನ್ನಿಸ್ತು. ಬನ್ನಿ ಹಾಗಾದರೆ ನೋಡ್ಕೊಂಬರೋಣವಾ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಹೇಗೆ ಟುಟಿ ಫ್ರೂಟಿ ಮಾಡೋದು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ RR ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಯೂಶಲಿ ಪಪ್ಪಾಯಿ ಕಾಯಿಯಿಂದ ಟುಟಿ ಫ್ರೂಟಿ ಮಾಡ್ತಾರೆ. ಸೊ ಎಲ್ಲರಿಗೂ ಪಪ್ಪಾಯಿ ಕಾಯಿ ಸಿಗೋದು ಕಷ್ಟ, ಯಾಕಂದರೆ ಮನೇಲಿ ಪಪ್ಪಾಯಿ ಗಿಡ ಹಾಕಿರೋರಿಗೆ ಕಾಯಿ ಆದರೆ ಸಿಗುತ್ತೆ. ಸೊ ನನ್ನ ಹತ್ರ ಪಪ್ಪಾಯಿ ಇಲ್ಲ ಅಂದಾಗ ಕಲ್ಲಂಗಡಿ ಹಣ್ಣಂತೂ ಸಿಗುತ್ತೆ. ಹಣ್ಣನ್ನು ತಂದು ನಾವು ತಿಂತೀವಲ್ವ. ಹಾಗಾದರೆ ಅಂಥ ಹಣ್ಣಿನ ಸಿಪ್ಪೆಯಿಂದ ಟುಟಿ ಫ್ರೂಟಿ ಮಾಡೋದು ಹೇಗೆ? ಇಲ್ಲಿ ನೋಡಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕಿಟ್ಕೊಂಡಿದ್ದೀನಿ. ಹಣ್ಣನ್ನು ಚೆನ್ನಾಗಿ ತಿಂದಮೇಲೆ ಆ ಸಿಪ್ಪೆ ಏನು ಬರುತ್ತಲ್ವ, ಆ ಮೇಲ್ಗಡೆ ಹಸಿರು ಭಾಗವನ್ನು ಪೀಲ್ ಮಾಡಿ ತೆಗೆದುಬಿಟ್ಟು ಆ ಹಣ್ಣನ್ನು ಹೋಳುಗಳನ್ನಾಗಿ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಹೋಳುಗಳ ರೀತಿಯಲ್ಲಿ ಇರಬೇಕು. ಸೊ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಆ ನೀರನ್ನ ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ಹೋಳು ತೋರಿಸ್ತೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೋಳು ಆಗಿ ಮಾಡ್ಕೋಬೇಕು. ಆದಷ್ಟು ಕೆಂಪು ಭಾಗ ಇರಬಾರ್ದು, ಬಟ್ ನೀವು ಎಷ್ಟೇ ತೆಗೆದ್ರೂ ಒಂದು ಸ್ವಲ್ಪನಾದರೂ ಕಂಡೆ ಕಾಣುತ್ತೆ, ದಟ್ಸ್ ಓಕೆ. ಬಟ್ ಆ ಸಿಪ್ಪೆ ಹಸಿರು ಭಾಗ ಏನಿರುತ್ತಲ್ವ, ಅದನ್ನೆಲ್ಲ ಪೀಲ್ ಮಾಡಿ ಗಟ್ಟಿ ಪದಾರ್ಥ ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ ಈ ಹೋಳನ್ನ ನೀರು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ತುಂಬ ಬಾಯ್ಲ್ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ, ಮೆತ್ತಗಾಗ್ಬಿಡುತ್ತೆ. ಆದಷ್ಟು ಕಡಿಮೆ ಇರಲಿ, ಮ್ಯಾಕ್ಸಿಮಮ್ ಅಂದರೆ ಒಂದು 5 ನಿಮಿಷ ಸಾಕು. ಸೊ ನಾನಿಲ್ಲಿ ಸಿಪ್ಪೆ ಯಾವ್ಯಾವ ಪೀಸಸಲ್ಲಿ ಉಳ್ಕೊಂಡಿರುತ್ತೋ, ಅಂದರೆ ಹಸಿರು ಭಾಗ ನನಗೆ ಕಾಣ್ತಾ ಇದೆಯೋ ಅದನ್ನು ರಿಮೂವ್ ಮಾಡ್ಕೊತೀನಿ. ಇಲ್ಲ ಅಂದಿದ್ದ ಕಡೆ ಎಲ್ಲ ಓಕೆ, ಇಷ್ಟಿದ್ರೂ ಓಕೆ. ಬಟ್ ನಾನು ಆಗಲೇ ಹೇಳ್ದಂಗೆ ಕೆಂಪು ಭಾಗ ಸ್ವಲ್ಪ ಉಳಿಯುತ್ತೆ, ಆದರೂ ಉಳಿದೇ ಇರೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ವ, 1 ಕಪ್ ಸಕ್ಕರೆ ಹಾಕಿದ್ದೀನಿ. ಸೊ ಇದು ಬಂದು ಶುಗರ್ ಸಿರಪ್, ಅಂದರೆ ಪಾಕ ಅಂತಾರಲ್ವ, ಅದಕ್ಕೆ ಮೇಲೆ ಅರ್ಧ ಕಪ್ ಅಂದರೆ 1.5 ಕಪ್ ಅಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಇನ್ನು 1 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಪಾಕ ಆಗಬೇಕು. 1 ಎಳೆ ಪಾಕ, 2 ಎಳೆ ಪಾಕ, ಅರ್ಧ ಎಳೆ ಪಾಕ, ಯಾವುದು ಬೇಡ. ಸಕ್ಕರೆ ಚೆನ್ನಾಗಿ ಕರಗಬೇಕು, ಅದು ಇಂಪಾರ್ಟೆಂಟು. ಮೇಲೆ ಒಂದು 1/4 ಲೋಟಕ್ಕಿಂತ ಕಡಿಮೆ ಎಕ್ಸ್ಟ್ರಾ ನೀರನ್ನ ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಇದು ಕರಗೋಷ್ಟೊತ್ತಿಗೆ ನಮಗೆ ಪರ್ಫೆಕ್ಟಾಗಿ ಆ ಕಡೆ ಬಾಯ್ಲ್ ಕೂಡ ಆಗಿರುತ್ತೆ. ಏನು? ಸಿಪ್ಪೆ ಅಲ್ವಾ? ಸೊ ಈ ಅಂಗಡಿಯಲ್ಲೆಲ್ಲ ಈ ಟುಟಿ ಫ್ರೂಟಿ ಅಂತ ನಾವೇನು ತೊಗೊತೀವೋ ಡಿಟ್ಟೋ ಟೇಸ್ಟ್ ಕೊಡುತ್ತೆ, ಏನೂ ಚೇಂಜಸ್ ಇರಲ್ಲ. ಆದರೆ ಅದನ್ನು ಮಾಡೋದು ಪಪ್ಪಾಯಿಯಿಂದ, ಆದರೆ ನಾನಿಲ್ಲಿ ಮಾಡ್ತಾ ಇರೋದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ. ಸೊ ತೆಗೆದು ನೋಡೋಣ ಒಂದು ಸಲ ಎಷ್ಟು ಬಾಯ್ಲ್ ಆಗಿದೆ, ಇನ್ನು ಬಾಯ್ಲ್ ಆಗಬೇಕಾ, ಕಲರ್ ಬಿಟ್ಟಿದ್ದೇನಾ? ಎಸ್, ನೋಡಿದ್ರೆ ಗೊತ್ತಾಗುತ್ತೀಗ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ಸ್ವಲ್ಪ ಕೆಂಪು ಭಾಗ ಉಳಿಯುತ್ತೆ ಅಂತ, ಅದೆಲ್ಲ ಮೇಲ್ಗಡೆ ರಸ ರೀತಿಯಲ್ಲಿ ತಿಳ್ಕೊಂಡು ಬಂದಿರುತ್ತೆ. ಸೊ ಉಳಿದಿರೋದೆಲ್ಲ ಕೆಳಗಡೆ ಈ ರೀತಿಯಲ್ಲಿ ಸಿಗುತ್ತೆ. ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗಿದೆ. ಸೊ ನೀವು ಫಸ್ಟು ಹಾಕಿದಾಗ ಹಸಿರು ಕಲರಾಗಿ ಹಾಗೆ ಕಾಣಿಸ್ತಾ ಇತ್ತು, ಈಗ ಅದೊಂಥರ ಲೆಮನ್ ಎಲ್ಲೋ ಕಲರಾಗಿ ಬಂದಿದೆ. ಈ ಕಡೆ ಪಾಕ ಕೂಡ ಚೆನ್ನಾಗಿ ಕುದ್ದಿದೆ. ಸೊ ಇಷ್ಟಾದರೆ ಸಾಕು. ನಾವು ಆಗಲೇ ಆ ಕಡೆ ಬೇಯಿಸ್ಕೊಂಡು ಏನು ಇಟ್ಕೊಂಡಿದ್ದೀವೋ ಅದನ್ನು ಈ ಕಡೆ ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ಅದು ಕೂಲಾಗೋ ಅವಶ್ಯಕತೆಯೂ ಇಲ್ಲ, ಏನೂ ಇಲ್ಲ. ಜಸ್ಟ್ ನೀರನ್ನ ಬಸ್ಕೊಳ್ಳಿ, ಆ ಹೋಳುಗಳನ್ನು ಬೇರೆ ಮಾಡ್ಕೊಳ್ಳಿ, ಅದನ್ನು ಈ ಪಾಕಕ್ಕೆ ಹಾಕಿ ಕೈ ಆಡಿಸಿ. ತುಂಬ ಈಸಿ ಮಾತ್ರ ಮಾಡೋದು. ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಈ ರೀತಿಯೆಲ್ಲ ಮಾಡಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ. ಸೊ ಐಸ್ ಕ್ರೀಮ್ಸ್ ಮೇಲೆ ಹಾಕ್ಕೊಡೋಕ್ಕೆ, ಅಥವಾ ಈ ಬೀಡಗಳಲ್ಲಿ ಹಾಕಲಿಕ್ಕೆ, ಅಥವಾ ಮಕ್ಕಳಿಗೆ ಚಪಾತಿ ರೋಲ್ಗಳ ಸ್ವೀಟ್ ರೋಲ್ಸ್ ಅಂತ ಏನಾದರೂ ಮಾಡಿಕೊಟ್ರೆ ಅದ್ರ ಮೇಲೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೀಗೇನು ಮಾಡ್ತೀನಿ, ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಒಂದು 10 ನಿಮಿಷ ಆದಮೇಲೆ ಒಂದು ಸಲ ತೆಗೆದು ನೋಡಿದ್ರೆ ಈ ರೀತಿಯಲ್ಲಾಗಿರುತ್ತೆ. ಪಾಕ ಆದಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನಾವೇನು ಹಾಕಿದ್ದೀವಲ್ವ ಅದ್ರ ಒಳಗಡೆ ಹೀರ್ಕೋಬೇಕು. ಆ ರೀತಿಯಲ್ಲಿ ನಾನು ಚೆನ್ನಾಗಿ ಅದನ್ನು ಶುಗರ್ ಸಿರಪ್ ಹೋಗೋ ರೀತಿಯಲ್ಲಿ ಬಾಯ್ಲ್ ಮಾಡ್ಕೊತೀನಿ. ಸೊ ಇದೊಂದು 10ರಿಂದ 15 ನಿಮಿಷ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆವಾಗ ಸಿರಪ್ ಪೂರ್ತಿ ಅದರೊಳಗಡೆ ಹೋಗಿ ನಿಮಗೆ ಆ ಹೋಲ್ ಪೀಸ್ ಏನಿರುತ್ತೋ ಅದು ತುಂಬ ಸ್ವೀಟ್ನೆಸ್ ಬರುತ್ತೆ. ಸೊ ಆವಾಗ ನಿಮಗೆ ಟುಟಿ ಫ್ರೂಟಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆದರೆ ಇನ್ನೊಂದೇನು ಅಂದರೆ, ತುಂಬ ಬಾಯ್ಲ್ ಮಾಡಿದ್ರೂ ಅದು ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾದರೆ ಡೆಫಿನೆಟ್ಲಿ ಚೆನ್ನಾಗಿರಲ್ಲ ಮಾತ್ರ. ಸೊ ನಾನಿಲ್ಲಿ ಮತ್ತೆ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ತೆಗೆದು ನೋಡ್ತಾ ಇದ್ದೀನಿ. ಆ ಬಬಲ್ಸ್ ಏನು ಬಿಡ್ತಾ ಇದೆ ಅಲ್ವಾ, ಅದು ಆಗ್ತಾ ಇದೆ ಅಂತ ಅರ್ಥ. ಸೊ ಆಗಿದೆ, ಅಷ್ಟಾದರೆ ಸಾಕು. ಈಗ ಅದನ್ನು ನಾನು ಒಂದು 3 ಸಪ್ರೇಟ್ ಬೌಲ್ಗಳಿಗೆ ಹಾಕ್ಕೊತಾ ಇದ್ದೀನಿ.
ಸಪ್ರೇಟ್ ಬೌಲ್ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಕಲರ್ಸ್ ನಾನು ಆ್ಯಡ್ ಮಾಡ್ತಾ ಇರೋದ್ರಿಂದ ಡಿಫ್ರೆಂಟ್ ಕಲರ್ಸ್ನ ಮಾಡ್ತಾಯಿದ್ದೀನಿ, ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ. ಸೊ ಇಲ್ಲ ನನಗೆ ಒಂದೇ ಕಲರ್ಸ್ ಹಾಕೋದ್ರೆ ನೀವು ಒಂದಕ್ಕೆ ಎಲ್ಲದನ್ನು ಹಾಕೋಬೋದು. ಸೊ ಆದಷ್ಟು ಸಿರಪ್ನ ತೆಗೆದುಬಿಟ್ಟು ಬೇರೆ ಕಾಯಿ ಅಷ್ಟೇ ಅಂದರೆ ಹೋಳುಗಳನ್ನಷ್ಟೇ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲ ಶುಗರ್ ಸಿರಪ್ ಇದ್ರೂ ನೋ ಪ್ರಾಬ್ಲಮ್, ನೀವು ಕಲರ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಅದರಲ್ಲಿ ಇಡೋದ್ರಿಂದ ಚೆನ್ನಾಗಿ ಇನ್ನೂ ಸಕ್ಕರೆ ಹೀರ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ನಾನು ನಿಮಗೆ ಎಷ್ಟು ಕಲರ್ಸ್ ಅಂದರೆ ಮಾರ್ಕೆಟಲ್ಲೆಲ್ಲ ರೆಡ್, ಯೆಲ್ಲೋ, ಆಮೇಲೆ ಗ್ರೀನ್, ಆರೆಂಜ್, ಕೇಸರಿ ಕಲರ್ ಅಂತೆಲ್ಲ ತುಂಬ ವೆರೈಟೀಸ್ ಕಲರ್ ಸಿಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಅವೈಲಬಿಲಿಟಿ ಇರುತ್ತೋ ಅದನ್ನು ನೋಡಿಬಿಟ್ಟು ನೀವು ಅಷ್ಟು ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೋಬೋದು. ಆವತ್ತು ನಮ್ಮ ಮನೇಲಿ ಆರೆಂಜ್, ರೆಡ್ ಆ್ಯಂಡ್ ಗ್ರೀನ್ ಇತ್ತು ಅನಿಸುತ್ತೆ. ಸೊ ನಾನು 3 ಕಲರ್ ತೊಗೊಂಡಿದ್ದೀನಿ. ಯೂಶ್ವಲಿ ಯೆಲ್ಲೋ ಇರುತ್ತೆ ಬಟ್ ಖಾಲಿಯಾಗಿತ್ತು. ಆದರೆ ಈ ಫುಡ್ ಕಲರ್ ಬಂದು ಆಪ್ಷನಲ್ಸ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು. ಬಟ್ ಟ್ಯೂಟಿ ಫ್ರೂಟಿ ಅಂತ ಅಂದಾಗ ಸ್ವಲ್ಪ ಕಲರ್ಸ್ ಇದ್ರೇ ಒಳ್ಳೇದಲ್ವಾ. ಸೊ ಫುಡ್ ಕಲರ್ಸಲ್ಲೂ ನಿಮಗೆ ಆರ್ಗ್ಯಾನಿಕ್ ಕಲರ್ಸ್ ಸಿಗುತ್ತೆ. ಸೊ ಆರ್ಗ್ಯಾನಿಕ್ ಕಲರ್ಸ್ ಹಾಕೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲಿ ನೋಡಿ, ಒಂದಕ್ಕೆ ರೆಡ್ ಹಾಕಿದ್ದೀನಿ, ಒಂದಕ್ಕೆ ಗ್ರೀನ್ ಹಾಕಿದ್ದೀನಿ, ಹಾಗೆ ಒಂದಕ್ಕೆ ಆರೆಂಜ್ ಕಲರು ತುಂಬ ಚಿಟಿಕೆ ಅಂದರೆ ಈ ಚಮಚದಲ್ಲಿ ತುಂಬ ಚಿಟಿಕೆ ಚಮಚ ಬರುತ್ತಲ್ವ, ಆ ಚಮಚದಲ್ಲಿ ಹಾಕಿದ್ದೀನಿ ಮಾತ್ರ. ಇದನ್ನು ಹಾಕಿಬಿಟ್ಟು ಸಪ್ರೇಟ್ ಸ್ಪೂನ್ಸ್ಗಳಲ್ಲಿ ಸಪ್ರೇಟಾಗಿ ಕೈ ಆಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಕಲರ್ಸ್ನ ಮಿಕ್ಸ್ ಮಾಡಬೇಡಿ. ಆರೆಂಜ್ ಹತ್ರ ಗ್ರೀನು, ಗ್ರೀನ್ ಹತ್ರ ಆರೆಂಜ್ನ ಹಾಕ್ಬಿಟ್ರೆ ಅದೊಂಥರ ಮಿಕ್ಸ್ ಕಲರ್ಸ್ ಆದಂಗೆ ಆಗಿಬಿಡುತ್ತೆ. ಬೇಡ, ಸಪ್ರೇಟ್ ಇಟ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗೇನು ನಿಮಗೆ ಸ್ವಲ್ಪ ಲೈಟ್ ಕಲರ್ ಅಂತ ಈಗೇನು ಅನ್ನಿಸ್ತಾ ಇದೆ, ಮೇ ಬಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ತೋರಿಸ್ತಾ ಇರ್ಬೋದು, ಬಟ್ ಅದು ಹಾಗೆ ಇಡೋದ್ರಿಂದ ನಿಮಗೆ ಡಾರ್ಕ್ ಕಲರಾಗಿ ಕನ್ವರ್ಟ್ ಆಗೇ ಆಗುತ್ತೆ. ಸೊ ನಾನಿಲ್ಲಿ ಗ್ರೀನ್, ಆರೆಂಜ್ ಮತ್ತು ರೆಡ್ ಕಲರ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಯೂಶ್ವಲಿ ಹಣ್ಣು ತಂದು ಸಿಪ್ಪೆನ ಬಿಸಾಕ್ಬಿಡ್ತೀವಿ, ಆ ಸಿಪ್ಪೆ ಬಿಸಾಕೋ ಬದಲು ಈ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು 2 ಅವರ್ಸ್ ಅದರೊಳಗೆ ಬಿಟ್ಟಿದ್ದೆ. ಅದಾದಮೇಲೆ ಈ ರೀತಿಯಾಗಿ ಕಲರ್ ಡಾರ್ಕಾಗಿ ಕನ್ವರ್ಟ್ ಆಗಿದೆ. ಶುಗರ್ ಸಿರಪ್ ಎಸ್ ಅದರಲ್ಲಿ ಇದೆ. ಸೊ ನೋ ಪ್ರಾಬ್ಲಮ್. ಒಂದು 99 ಅಲ್ಲ 95% ನಿಮಗೆ ಹೋಳ್ಗಳಲ್ಲಿ ಹೋಗಿರುತ್ತೆ, ಒಂದು 5% ಮಾತ್ರ ಇರುತ್ತೆ. ನೆಕ್ಸ್ಟ್ ನಾನು ಈ ರೀತಿ ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಟಿಶ್ಯೂ ಪೇಪರ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ ಅಂದರೆ ಎಸ್ ಹಾಕ್ಕೋಬೋದು, ಇಲ್ಲ ಬಟರ್ ಪೇಪರ್ಸ್ನ ಯೂಸ್ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ನಾನು ಟಿಶ್ಯೂ ಪೇಪರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಶುಗರ್ ಸಿರಪ್ ಅಂದರೆ ಸಕ್ಕರೆ ಪಾಕ ಏನು ಎಕ್ಸ್ಟ್ರಾ ಇರುತ್ತೋ ಅದೆಲ್ಲ ಹೀರ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಬಿಸಿಲಲ್ಲೆಲ್ಲ ಇಡೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ನೆರಳಲ್ಲೇ ನೀವು ಒಣಗಿಸ್ಕೋಬಹುದು. ಇನ್ ಕೇಸ್ ಸ್ವಲ್ಪ ಅರ್ಜೆಂಟ್ ಇತ್ತು, ನನಗೆ ಇಮ್ಮಿಡಿಯೇಟ್ ಬೇಕಿತ್ತು, ನಾಳೆಗೆ ಬೇಕಿತ್ತು ಅಂತ ಏನಾದರೂ ಆ ಥರ ಇದ್ದರೆ ಒಂದು 1/2 ಅವರ್ 1 ಅವರ್ ನೀವು ಬಿಸಿಲಲ್ಲಿಟ್ಟರೆ ಸಾಕು. ಮಸ್ತ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ತುಂಬ ಹೊತ್ತು ಬಿಸಿಲಲ್ಲಿಟ್ಟರೆ ಒಂಥರ ಒಣಗಿರೋ ಥರ ಫೀಲ್ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ಮ್ಯಾಕ್ಸಿಮಮ್ 1/2 ಅವರ್ ಟು 1 ಅವರ್ ಇಟ್ಕೊಂಡ್ರೆ ಸಾಕು. ಬಟ್ ನಾನಿಲ್ಲಿ ಅವತ್ತು ಟೈಮ್ ಇತ್ತು, ಹಾಗಾಗಿ ನಾನು ಬಿಸಿಲಲ್ಲೆಲ್ಲ ಇಡಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಟಿಶ್ಯೂ ಪೇಪರ್ ಮೇಲೆ ಹಾಕಿಬಿಟ್ಟು ಹಾಗೆ ಮನೆ ಒಳಗಡೆ ಅದನ್ನು 1 ಡೇ ಬಿಟ್ಬಿಟ್ರೆ ಸಾಕು, ಕ್ಲೀನಾಗಿ ಶುಗರ್ ಸಿರಪ್ ಎಕ್ಸ್ಟ್ರಾ ಇರೋದೆಲ್ಲ ಹೋಗ್ಬಿಟ್ಟು ಎಸ್ ಸಿಗುತ್ತೆ. ಏನು ನಿಮ್ಮ ಟ್ಯೂಟಿ ಫ್ರೂಟಿ. ಇಲ್ಲಿ ನೋಡ್ತಾ ಇದ್ದೀರಾ, ಆದಷ್ಟು ಶುಗರ್ ಸಿರಪ್ನ ಅವಾಯ್ಡ್ ಮಾಡಿ. ಆ್ಯಕ್ಚುಲಿ ನಂದು ಸ್ವಲ್ಪ ಶುಗರ್ ಸಿರಪ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಅದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಕಾಯಷ್ಟೇ ಹಾಕಿದ್ರೆ ನಿಮಗೆ ಬೇಗನೆ ಸಿಗುತ್ತೆ ಮಾತ್ರ. ಅಂದರೆ ಆ ಡ್ರೈ ಆಗಿ ಬೇಗ ನಿಮಗೆ ಹೋಳ್ಗೆ ಸಿಗುತ್ತೆ. ಇಲ್ಲಾಂದ್ರೆ ನೋ ಪ್ರಾಬ್ಲಮ್, ಅದೆಲ್ಲ ಡ್ರೈ ಆದಮೇಲೆ ಕಾಳಷ್ಟೇ ಮೇಲೆ ಬರುತ್ತೆ, ಶುಗರ್ ಸಿರಪೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಟ್ರೈ ಮಾಡಿ ಮನೇಲಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಖುಷಿಯಾಗತ್ತೆ, ನೀವು ಟ್ರೈ ಮಾಡಿದ್ರಿ ಅಂತ ಗೊತ್ತಾಗುತ್ತಲ್ವ. ಸೊ ಇಷ್ಟಾಗಿ ನಾನು 1 ಡೇ ಫುಲ್ ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಇಟ್ಬಿಟ್ಟಿದ್ದೆ, ಮನೆ ಒಳಗಡೆನೇ ಇಟ್ಟಿದ್ದೆ. ಸೊ ಆಫ್ಟರ್ 24 ಅವರ್ಸ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿತ್ತು ಅಂತ. ಅದಾದಮೇಲೆ ಮೇಲ್ಗಡೆ ಇನ್ನೊಂದು ನಾನು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ದಟ್ ಏನು ಎಕ್ಸ್ಟ್ರಾ ಇರೋಂಥ ಶುಗರ್ ಸಿರಪ್ ಎಲ್ಲ ಅದು ಹೀರ್ಕೊಳ್ಳುತ್ತೆ ಅಂತ. ಆಲ್ಮೋಸ್ಟ್ ನಾನು ಹಾಕಿದ ತಕ್ಷಣ ಟಿಶ್ಯೂ ಪೇಪರ್ ಆಗಿರೋದ್ರಿಂದ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ. ಆದರೂ ಇರಲಿ, ಮೇಲ್ಗಡೆ ಒಂದು ಸೇಫರ್ ಸೈಡ್ ಅಂತ ಹಾಕಿಬಿಟ್ಟು ನಾನು ತಿಂತಾ ಇದ್ದೀನಿ. ಸೊ ಇಷ್ಟಾದಮೇಲೆ ನನ್ನ ಟ್ಯೂಟಿ ಫ್ರೂಟಿ ರೆಡಿ ಆಗಿತ್ತು. ಯಾವ ರೀತಿ ಆಗಿತ್ತು ತೋರಿಸ್ತಾ ಇದ್ದೀನಿ ನೋಡಿ. ಎಸ್, ಡ್ರೈ ಆಗಿತ್ತು. ಡ್ರೈ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ಇದನ್ನು ನೀವು ಎಷ್ಟು ತಿಂಗಳಾದರೂ ಸ್ಟೋರ್ ಮಾಡಿ ಏನೂ ಆಗಲ್ಲ. ನಮ್ಮ ಮನೇಲಿ ಸ್ವಲ್ಪ ಟ್ಯೂಟಿ ಫ್ರೂಟಿ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಬೀಡಾಗಿರ್ಬೋದು ಅಥವಾ ಐಸ್ ಕ್ರೀಮ್ಸಿಗೆ ಮೇಲ್ಗಡೆ ಹಾಕೋದಾಗಿರ್ಬೋದು. ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿಯಲ್ಲಿ ಕಲರ್ಫುಲ್ಲಾಗಿ ಟ್ಯೂಟಿ ಫ್ರೂಟಿ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಹೊಸ ರೆಸಿಪಿ ಜೊತೆ ನಾನೇ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್. RR ಕನ್ನಡ ವ್ಲಾಗ್ಸ್. ಮತ್ತೆ ಸಿಗ್ತೀನಿ.
ಮುಂದಿನ ವ್ಲಾಗಲ್ಲಿ ಹೊಸ ರೆಸಿಪಿ ಜೊತೆ. ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ. ಮಾಡಿದ ರೆಸಿಪಿನ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಸೊ ಕಲರ್ಫುಲ್ ಆಗಿರುವಂತಹ ಟ್ಯೂಟಿ ಫ್ರೂಟಿ ನಿಮಗೋಸ್ಕರ ನಾನು ಮಾಡಿ ತೋರಿಸ್ತಿದ್ದೀನಿ. ಮಿಸ್ ಮಾಡದೆ ಟ್ರೈ ಮಾಡಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಬಿಸಾಕಬೇಡಿ. ಇಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.